ಸಾಕಷ್ಟು ಎಜುಕೇಷನ್ ಪ್ರಿಯರ್ ಸಾಕಷ್ಟು ಬೆಳೀತಾ ಇದ್ರು. ಎಲ್ಲರೂ ತಂದೆ ತಾಯಿಗಳು ಬರ್ತಾ ಇದೆ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿನೂ ನನ್ನ ಮಕ್ಕಳನ್ನ ಕಲಿಸ್ಬೇಕು, ದೊಡ್ಡವ್ರು ಮಾಡಬೇಕು, ಓದಿಸ್ಬೇಕು ಅನ್ನೋದು ಎಲ್ಲರೂ ಬರ್ತಾ ಇದೆ. ಆದರೆ ಅದು ತಕ್ಕ ವ್ಯವಸ್ಥೆ ಇರಲಿಲ್ಲ. ಎಲ್ಲ ಖಾಸಗೀಕರಣ ಎಲ್ಲೋ ಒಂದು ಸರ್ಕಾರದ್ದು ಇರ್ತಾವೆ. ಖಾಸಗೀಕರಣದಲ್ಲಿ ನಿಮಗೆ ಗೊತ್ತದ, ದುಡ್ಡಿದ್ದವ್ರು ಕಲಿತಾರೆ, ದುಡ್ಡಿದ್ದವ್ರು ಇಲ್ಲ. ಈ ದೇಶದ ದುಡ್ಡಿದ್ದವ್ರು ಎಷ್ಟಪ್ಪ 10% ಅದಾರ. ಇದು ನೆನಪಿಟ್ಕೊಳ್ಳಿ. ಇದು ಕರ್ನಾಟಕ ಅಷ್ಟೇ, ಅದೇ ಕಾಲ ಬೆಳಗಾವಿ ಜಿಲ್ಲೆನೂ ಅಷ್ಟೇ, ಗೋಕಾಕು ಅಷ್ಟೇ, ಮತ್ತೆ ತೋರ್ತವ್ರಿ, ಚಿಕ್ಕೋಡಿ ತೋರ್ತವ್ರಿ, ಎಲ್ಲಿ ತೋರ್ತವ್ರಿ. ನೀವು ಎನ್ಕ್ವೈರಿ ಮಾಡಿದ್ರೆ 10% ಮೇಲೆ ಇರುವುದೂ ಇಲ್ಲ. ಅವರಷ್ಟೇ ಕೋಟ್ಯಾಧೀಶರು ಅದು ಇದು ಇರ್ತಾರೆ. ಆ ಜನರ ಅವ್ರು ಲಕ್ಷಾಧೀಶರು, ಕೋಟ್ಯಾಧೀಶರು ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಉಳಿದವ್ರಿಗೆ ಈ ಖಾಸಗಿ ಎಜುಕೇಷನ್ ಸಾಧ್ಯನೇ ಇಲ್ಲ. ಅದೇನೋ ಅವ್ರ ಕಡೆ ಖಾಸಗಿ ಇರಲಪ್ಪ ಅಂತಂದ್ರೆ ಅದೂ ಇಲ್ಲ. ಗೋಕಾಕ್ ತಾಲೂಕದಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ. ಅಭಿವೃದ್ಧಿಗಳು ಎಲ್ಲ ಅಷ್ಟು ಕಷ್ಟ. ಈ ದಿಸೆಯಲ್ಲಿ ನಮ್ಮ ಸತೀಶ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೆಲ್ಲ ಬಿಡುವುದೆಲ್ಲ ಬಿಟ್ಟು ಫ್ರೆಶರ್ ತಂದ ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಿ ಇವು ಎರಡು ಜಿಲ್ಲೆ ಘೋಷಣೆ ಮಾಡಿಸ್ಬೇಕು ಅನ್ನೋದು ಮೊದಲು ಭಾಳ ಮುಖ್ಯ. ಅವ್ರು ರಾಜಕೀಯ ಬೆಳೀತಾ ಇದ್ದಾರೆ, ಅದು ಬೆಳೀತಾರೆ, ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದಕ್ಕೆ ಇವತ್ತಿನ ರಾಜಕೀಯ ಏನು ಬೇಕು ಎಲ್ಲ ಅವರಲ್ಲದ ಅದನ್ನು ಮಾಡ್ತಾರೆ ಅವ್ರು. ಮುಖ್ಯವಾಗಿ ಇವತ್ತು ನಿಮ್ಮ ರಾಜಕೀಯ ಏನಪ್ಪ ರಾಜಕೀಯಪ್ಪ ಅಂತಂದ್ರೆ ಒಂದಿಷ್ಟು ದುಡ್ಡು ಇದ್ರೆ ನೀವು ಬೇಕಾದ ಮಾಡಲಿಕ್ಕೆ ಸಾಧ್ಯ ಇದೆ. ರಾಜಕೀಯ ಗೆಲ್ತಾರೆ ಹೆಂಗೋ ಇದ್ರು. ಅದು ಈ ಕೆಲಸಗಳು ಶೈಕ್ಷಣಿಕ ಕ್ಷೇತ್ರದ್ದು, ಸಾಮಾಜಿಕ ಕ್ಷೇತ್ರದಾಗಿರ್ಬೋದು, ಆರ್ಥಿಕ ಕ್ಷೇತ್ರದಾಗಿರ್ಬೋದು ಬೆಳವಣಿಗೆ ಆಗಬೇಕಾಯ್ತಪ್ಪ ಅಂತಂದ್ರೆ ಆದಷ್ಟು ಚಿಕ್ಕ ಚಿಕ್ಕ ಜಿಲ್ಲೆಗಳದಪ್ಪ ಅದು ಹೆಚ್ಚಿಗೆ ಆಗ್ತದೆ ನೋಡಿರಿ. ಇವತ್ತು ನೋಡಿರಿ, ಗೋಕಾಕದಿರಲಿ, ಮತ್ತಾವುದಿರಲಿ, ಚಿಕ್ಕೋಡಿದಿರಲಿ, ಊರು ಬೆಳೆದಂಗೆ 3-4 ಮಾರ್ಕೆಟ್ ಆಗ್ತಾವೆ, 4-5 ಮಾರ್ಕೆಟ್ಗಳು ಆಗ್ತಾವೆ. ಮೊದಲಾಗ ಒಂದು 20-30 ವರ್ಷ, 50 ವರ್ಷದಿಂದ 40 ವರ್ಷದಿಂದ ಒಂದೇ ಮಾರ್ಕೆಟ್ ಇರ್ತೀರಿ. ಗೋಕಾಕ್ ಒಂದು, ಚಿಕ್ಕೋಡಿಗೆ ಒಂದು, ಮತ್ತೆಲ್ಲ ಕಡೆ ಒಂದು. ಇವತ್ತು ಅಲ್ಲಲ್ಲ ಮಾರ್ಕೆಟ್ಗಳು ಕಾರಣ ದೊಡ್ಡ ಆಗ್ತಾ ಇರ್ತವೆ, ಬೆಳೀತಾ ಇದ್ದಾರೆ, ಜನಸಂಖ್ಯೆ ಹೆಚ್ಚಾಗ್ಲಿಕ್ಕೆ. ಆ ಎಲ್ಲ ದಿಸೆಯಲ್ಲಿ ಈ ಗೋಕಾಕ್ ಮತ್ತು ಚಿಕ್ಕೋಡಿ ಮೊದಲು ಆಗಬೇಕಾಗಿ